Good morning, children. Today we are going to discuss regarding one of the chemistry topic of 8th standard, that is combustion and flame. Okay, combustion and flame. Combustion and flame. Combustion means what? In Kannada we will call combustion as dahana. Dahana. Combustion as dahana. And flame we can call it as udi. Understood? Flame. Combustion means it is a chemical reaction. What it is? It is a chemical reaction. Why I'm calling it as chemical reaction or chemical process? We have two type of processes. ನಮಗೆ ನೇಚರಲ್ಲಿ ಎರಡು ಟೈಪ್ ಆಫ್ ಕ್ರಿಯೆಗಳು ಸಿಗ್ತವೆ. ಒಂದು ಫಿಸಿಕಲ್ ಪ್ರೊಸೆಸ್, ಇನ್ನೊಂದು ಕೆಮಿಕಲ್, ರಾಸಾಯನಿಕ ಮತ್ತು ಭೌತಿಕ ಕ್ರಿಯೆಗಳು. ರಾಸಾಯನಿಕ ಕ್ರಿಯೆ ಕಂಬಷನ್ ಅಥವಾ ದಹನ ಕ್ರಿಯೆ ಎಂದರೇನು? ಇಟ್ ಈಸ್ ಅ ಕೆಮಿಕಲ್ ಪ್ರೊಸೆಸ್ ಅಂದರೆ ದಹನ ಕ್ರಿಯೆ, ರಾಸಾಯನಿಕ ಕ್ರಿಯೆ. ಮೀನ್ಸ್ ಒನ್ಸ್ ಎನಿ ಸಬ್ಸ್ಟೆನ್ಸ್ ಅಂಡರ್ಗೋಸ್ ಕಂಬಷನ್ we will not get back that substance again in its original form. ಅಂದರೆ ಯಾವುದಾದ್ರೂ ಒಂದು ವಸ್ತು ದಹನವಾಯಿತಂದರೆ ಅದು ಮತ್ತೆ ಪುನಃ ನಮಗೆ ಅದೇ ರೀತಿಯಾದಂತಹ ಅದೇ ತರಹ ದೊರಕುವುದಿಲ್ಲ. ಅದರ ನೈಜ ಸ್ಥಿತಿ ಮತ್ತೆ ನಮಗೆ ದೊರಕುವುದಿಲ್ಲ. ಸೊ ದಟ್ ಈಸ್ ಅ chemical process. Combustion is a chemical process. Okay, so based on many things, combustion has been divided into many types, and we have many examples regarding the combustion, so that we are going to discuss in today's class. Okay, yeah, next. So here the first one is combustible substances. So the combustible substances means what? The substances which burn in the air. ಬರ್ನ್ ಇನ್ ದ ಏರ್ ಅಂದರೆ ಯಾವುದಾದ್ರೂ ಪದಾರ್ಥಗಳು ಅಥವಾ ವಸ್ತುಗಳು ಏರಲ್ಲಿ ಬರ್ನ್ ಆಯ್ತಂದರೆ ಅದಕ್ಕೇನಾಗಿ ದಹನವಾಗುವಂತಹ ಆರ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್. ಸೊ ವಾಟ್ ಈಸ್ ನೆಸಸರಿ ಫಾರ್ ಕಂಬಷನ್? ಏರ್ ಬೇಕಂದರೆ ಏರಲ್ಲಿ ಏನಿರುತ್ತೆ? ದಟ್ ಈಸ್ ಆಕ್ಸಿಜನ್ ಇನ್ ದ ಏರ್ ಈಸ್ ಎಸೆನ್ಷಿಯಲ್ ಫಾರ್ ಕಂಬಷನ್. Okay, so during the process of combustion is a chemical process. Combustion ಏನು? ಕೆಮಿಕಲ್ ಅಥವಾ ರಾಸಾಯನಿಕ ಕ್ರಿಯೆ. ಸೊ ಆ ಕ್ರಿಯೆ ಆದಾಗ ಏನಾಗುತ್ತೆ? ಕ್ರಿಯೆ ಆದಾಗ ಕೆಮಿಕಲ್ ಪ್ರೊಸೆಸ್ ಆಗಿ ಒಂದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ವಿ ವಿಲ್ ಗೆಟ್ ಅ ನ್ಯೂ ಸಬ್ಸ್ಟೆನ್ಸ್. ಅಲಾಂಗ್ ವಿತ್ ಇಟ್ ವಿ ವಿಲ್ ಗೆಟ್ ಹೀಟ್ ಆ್ಯಂಡ್ light. Combustion is a chemical process through which we will get a new substance, and also we will get heat and light. So that is combustion. And again we have one more concept in this one. Ignition temperature is the lowest temperature at which a combustible substance catches fire. ಫಾರ್ ಎಕ್ಸಾಂಪಲ್, ಈಗ ಗೊಂಜಾಳ ಅಥವಾ ಜೋಳ ಅಂತ ಅಂತೀವಿ, ಮೆಕ್ಕೆಜೋಳ ಅಂತ ಅಂತೀವಿ, ಹೌದಾ? ಅದನ್ನು ಬಿಸಿ ಮಾಡೋಕ್ಕಿಡಿ. ಈ ಕಡೆ ಇದರಲ್ಲಿ ಒಂದು ಕಬ್ಬಿಣದ್ದು ರಾಡೋ ಏನೋ ಬಿಸಿ ಮಾಡೋಕ್ಕಿಡಿ. ಸೊ ಇವೆರಡರಲ್ಲಿ ಯಾವುದು ತುಂಬ ಬೇಗ ದಹನವಾಗುತ್ತೆ, ಸುಡತ್ತೆ? ಅದು ಮೆಕ್ಕೆಜೋಳ, ಹೌದಾ? ಸೊ ಒಂದೊಂದು ವಸ್ತುಗೂ ಒಂದೊಂದು ತಾಪಮಾನವಿರುತ್ತೆ. ಮೀನ್ಸ್ ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಸಮ್ ಥಿಂಗ್ಸ್ ಸ್ಟಾರ್ಟ್ಸ್ ಟು ಬರ್ನ್. ಅಂದರೆ ಅಟ್ ಅ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಟ್ ವಿಚ್ ಅ ಸಬ್ಸ್ಟೆನ್ಸ್ ಸ್ಟಾರ್ಟ್ಸ್ ಟು ಬರ್ನ್. ಯಾವುದೇ ಆದಂಥ ವಸ್ತು ಅದೇ ತಾಪಮಾನಕ್ಕೆ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಆ ತಾಪಮಾನಕ್ಕೆ ಅಥವಾ ಆ ಟೆಂಪ್ರೇಚರಿಗೆ ನಾವೇನಂತ ಕರಿತೀವಿ? ಇಗ್ನಿಷನ್ ಟೆಂಪ್ರೇಚರ್. ಇಟ್ ಈಸ್ ಕಾಲ್ಡ್ ಆಸ್ ಇಗ್ನಿಷನ್ ಟೆಂಪ್ರೇಚರ್. ಅಂಡರ್ಸ್ಟುಡ್? ಸೊ ವಿ ಹ್ಯಾವ್ combustible substances. So substances which burn in air to produce heat and light. Combustible substances ಅಥವಾ ದಹನವಾಗುವ ಪದಾರ್ಥಗಳು ಅಂದರೇನು? ದಟ್ ಈಸ್ ವಿಚ್ ಬರ್ನ್ ಇನ್ ದ ಏರ್. ಗಾಳಿಯಲ್ಲಿ ಬರ್ನ್ ಆಗುತ್ತೆ. ಯಾಕೆ ಬರ್ನ್ ಆಗುತ್ತೆ? ಟು ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ಲೈಟ್ ಆರ್ ಕಾಲ್ಡ್ ಆಸ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್. ಸೊ ಯಾವುದ್ಯಾವುದು ಎಕ್ಸಾಂಪಲ್ಸ್ ಅದಕ್ಕೆ? ವುಡ್, ಕಟ್ಟಿಗೆ, ಕೋಲ್, ಇದ್ದಲು, ಚಾರ್ಕೋಲ್, ಕಲ್ಲಿದ್ದಲು, ಕೆರೋಸಿನ್, ಸೀಮೆ ಎಣ್ಣೆ, ಪೆಟ್ರೋಲ್ ವಿನು, ಡಿಸೈಲ್ ವಿನು, LPG ಗ್ಯಾಸ್ ಸಿಲಿಂಡರ್, ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ CNG, ಆಟೋದಲ್ಲೆಲ್ಲ ಬೆಳೆಸ್ತಾರಲ್ಲ CNG. ಅಂಡರ್ಸ್ಟುಡ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ವಿ ಹ್ಯಾವ್
Non-flammable and inflammable substances. ಪದಾರ್ಥಗಳಲ್ಲಿ ಎರಡು ಟೈಪ್ ಇದೆ, ನಾನ್ ಫ್ಲೇಮೇಬಲ್ ಆ್ಯಂಡ್ ಇನ್ಫ್ಲೇಮೇಬಲ್ ಆರ್ ಫ್ಲೇಮೇಬಲ್. ಇನ್ಫ್ಲೇಮೇಬಲ್ನ ಏನಂತ ಕರಿತೀವಿ, ಫ್ಲೇಮೇಬಲ್ ಅಂತಲೂ ಕರಿತೀವಿ. ಅಂಡರ್ಸ್ಟುಡ್? ಸೊ ಹಿಯರ್ ವಾಟ್ ಹ್ಯಾಪನ್ಸ್, non-flammable means what? The firefighters are wearing non-flammable jacket. Andre it will not catch fire. The substances which will not catch fire are called as non-flammable substances. The substances which will catch fire are called as flammable or inflammable substances. Example kerosene and example the fire proof jackets. Okay, next. So based on the time, the time of combustion, based on the how much time it takes to combust, it takes the substance to get combustion. So based on that, there are three types of combustion. Rapid combustion, spontaneous combustion, explosion. Rapid combustion, spontaneous combustion, explosion. Rapid combustion means what? Rapid means fast. So combustion is very fast. ಯಾವುದು ಟೈಪ್ ಅಥವಾ ವಿಧದಲ್ಲಿ ಕಂಬಷನ್ ದಹನ ಪ್ರಕ್ರಿಯೆ ತುಂಬ ಬೇಗ ಆಗುತ್ತೋ, ಸೊ ಅದಕ್ಕೆ ಏನಂತೀವಿ ನಾವು, ರ್ಯಾಪಿಡ್ ಕಂಬಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಲೈಟಿಂಗ್ ಅಪ್ LPG ಗ್ಯಾಸ್ ಸ್ಟವ್. ಈಗ ಗ್ಯಾಸ್ ಸ್ಟವ್ನ ಹೋಗಿ ಸ್ವಿಚ್ ಆನ್ ಮಾಡಿ ನೀವು ಲೈಟರಲ್ಲೇ ಉಡಿಸ್ತೀರಾ, ಹೌದಾ? ಅದೇನು ತಾಸುಗಟ್ಟಲೆ ಅಥವಾ 1 ತಾಸು 2 ತಾಸು ಆಗುತ್ತಾ? ಇಲ್ಲ, ಅದಕ್ಕೆ ಕಡಿಮೆ ಗಂಟೆ ಅಥವಾ ಕಡಿಮೆ ಅವಧಿ ಬೇಕಾಗತ್ತೆ. ವಿದಿನ್ ಸೆಕೆಂಡ್ಸ್ ಇಟ್ ವಿಲ್ ಲೈಟ್ ಅಪ್, ಹೌದಾ? ಸೊ ಇಟ್ ಈಸ್ ಕಾಲ್ಡ್ ಆಸ್ ರ್ಯಾಪಿಡ್ ಕಂಬಷನ್. Next one is spontaneous combustion. Combustion on its own. ಅಂದರೆ ಹಿಯರ್ ವಿ ಡೋಂಟ್ ನೀಡ್ ಎನಿಥಿಂಗ್ ಟು ಸ್ಟಾರ್ಟ್ ದ ಕಂಬಷನ್. ಫಾರ್ ಎಕ್ಸಾಂಪಲ್ ಸ್ಟವ್ ಹಚ್ಚುವಾಗ ನೀವು ಲೈಟರ್ ಅಥವಾ ಬೆಂಕಿ ಪಟ್ಟಣದಿಂದ ಬೆಂಕಿ ಇಡ್ತೀರಾ, ಅಲ್ಲಿ ಬೆಂಕಿ ಪಟ್ಟಣ ಬೇಕು, ಇಲ್ಲಾಂದರೆ ಸ್ಟವ್ ಬೇಗ ಹತ್ತಲ್ಲ, ಅದಕ್ಕೇನಾದರೂ ಸೋರ್ಸ್ ಬೇಕು, ಹೌದಾ? ಸೊ ಈ ಸ್ಪಾಂಟೇನಿಯಸ್ ಕಂಬಷನ್ ಅಂದ್ರೇನು, ಇದಕ್ಕೆ ಯಾವುದೇ ರೀತಿಯಾದಂಥ ಸೋರ್ಸ್ ಬೇಡ. ಫಾರ್ ಎಕ್ಸಾಂಪಲ್ ಕಾಡ್ಗಿಚ್ಚು ಆರ್ ಫಾರೆಸ್ಟ್ ಫೈರ್ಸ್. ಸೊ ನೋ ಒನ್ ವಿಲ್ ಗೋ ಆ್ಯಂಡ್ ಪುಟ್ ಆರ್ ಸ್ವಿಚ್ ಆನ್ ದ ಲೈಟರ್ ಆರ್ ಸಮಥಿಂಗ್ ಎಲ್ಸ್ ದೇರ್. ಸೊ ಅದೇನಾಗುತ್ತೆ, ಬಿಸಿಲು ಜಾಸ್ತಿ ಆದಾಗ, ಕಾವು ಹೆಚ್ಚಾದಾಗ, ಭೂಮಿಯ ತಾಪಮಾನ ಹೆಚ್ಚಾದಾಗ, ಆಮೇಲೆ ಗಿಡಗಳ ನಡುವೆ ಸಂಘರ್ಷ ಹೆಚ್ಚಾದಾಗ, ಸೊ ಅದೇನಾಗುತ್ತೆ, ಫಾರೆಸ್ಟ್ ಫೈರ್ ಅಥವಾ ಕಾಡ್ಗಿಚ್ಚು ಬರುತ್ತೆ. ಸೊ ದಟ್ ಈಸ್ ಅ ಸ್ಪಾಂಟೇನಿಯಸ್ combustion. Rapid combustion, spontaneous combustion. Next we have explosion. A sudden reaction takes place. Within few seconds a sudden reaction takes place. ಸೊ ಅದಕ್ಕೆ ಏನಂತೀವಿ, ಅಥವಾ ಆ ಟೈಪ್ ಆಫ್ ಕಂಬಷನಿಗೆ ನಾವು ಏನಂತ ಕರಿತೀವಿ, ಎಕ್ಸ್ಪ್ಲೋಷನ್ ಅಂತ ಕರಿತೀವಿ, ಹೌದಾ? ಸೊ ಇಟ್ ಪ್ರೊಡ್ಯೂಸಸ್ ಹೀಟ್. ಅದು ಹೀಟು ಪ್ರೊಡ್ಯೂಸ್ ಮಾಡುತ್ತೆ, ಲೈಟು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬರ್ನಿಂಗ್ ಆಫ್ ಕ್ರ್ಯಾಕರ್, ದಟ್ ಈಸ್ ಪಟಾಕಿಗಳು. That is the crackers are the explosion, are the examples of a type of a combustion called as explosion. Understood? So what we learned? Combustion is a chemical process in which produces heat and light. Okay, chemical process. Then what we learned? Combustible substances, that is which will burn to give heat and light, are called as combustible substances. Next we learned flammable and non-flammable. Flammable, it is also called as inflammable. Next we have non-flammable, ಹೌದಾ? So which will catch fire is called as flammable, which will not catch fire is called non-flammable. Next we learned the types of combustion, that is rapid combustion, then spontaneous combustion, then explosion. So the rapid combustion is combustion which takes place very fast, is called as rapid combustion. Spontaneous, the combustion which takes place on its own without any source, without any starter or initiation.
then explosion, the sudden reaction takes place. Okay, so that is explosion. So till now we learned that types of combustion. Understood? Now we will move to the other concept, that is flame, combustion and flame. Okay, so for this I want you all ಅಂಡರ್ ಯುವರ್ ಪೇರೆಂಟ್ಸ್ ಗೈಡೆನ್ಸ್ ಅಥವಾ ನಿಮ್ಮ ಪಾಲಕರಿಗೆ ಕೇಳಿ, ಪಾಲಕರ ಜೊತೆ ಕೂತ್ಕೊಂಡು ಒಂದು ಕ್ಯಾಂಡಲ್ನ ಹಚ್ಚಿ ಅದನ್ನು ಫ್ಲೇಮ್ ಅಥವಾ ಅದನ್ನು ಉರಿನ ನೋಡ್ತಾ ಈ ವಿಡಿಯೋನ ಕೇಳಿ. ಇದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು, ಲೇಟಾಗಿ ಹೇಳಿದೆ. ಕ್ಯಾಂಡಲ್ ತೊಗೊಳ್ಳಿ, ಒಂದು ದೊಡ್ಡದಾದಂಥ ಕ್ಯಾಂಡಲ್ ತೊಗೊಳ್ಳಿ, ಬೆಂಕಿ ಹಚ್ಚಿ ಕ್ಯಾಂಡಲ್ನೇ ನೋಡ್ತಾ ವಿಡಿಯೋ ನೋಡಬಾರ್ದು ಅಂತಲ್ಲ, ಕ್ಯಾಂಡಲ್ ಉರಿಯೋಕ್ಕೆ ಬಿಡಿ, ಈ ಕಡೆ ಪಾಠ ಕೇಳ್ತಾ ಇರಿ. ಆಮೇಲೆ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೀನಲ್ಲ, ಆವಾಗ ಕ್ಯಾಂಡಲ್ ನೋಡ್ತಾ ಏನು ಮಾಡಿ ನೀವು ಪಾಠನ ಕೇಳಿ. ಹೌದಾ? ನೆಕ್ಸ್ಟ್, under your parents' guidance, please light on the candle. So what happens when you see the candle? ಸ್ವಲ್ಪ ಹೊತ್ತು ಆದಮೇಲೆ ಕ್ಯಾಂಡಲ್ನ ಉರಿ ನೋಡಿದರೆ, ಸೊ ವಿ ವಿಲ್ ಡಿವೈಡ್ ದ ಕ್ಯಾಂಡಲ್ ಫ್ಲೇಮ್ ಲೈಕ್ ದಿಸ್. ಹಾಟೆಸ್ಟ್ ಪಾರ್ಟ್, ದ ಔಟರ್ ರೀಜನ್ ಏನಿರುತ್ತಲ್ಲ, ದ ಔಟರ್ ರೀಜನ್ ಈಸ್ ಅ ಹಾಟೆಸ್ಟ್, ತುಂಬ ಬಿಸಿಯಾದಂತಹ. ನೆಕ್ಸ್ಟ್, ದ ಮಿಡಲ್ ರೀಜನ್ ಈಸ್ moderately hot. The very inner region is least hot. Understood? Then outer zone ಅಲ್ಲಿ when you observe clearly or when you observe correctly, you can see blue color layer. Okay, blue color layer. ಇಲ್ಲಿ ನೀವು ಏನಾದರೂ ಕ್ಯಾಂಡಲ್ ಹಚ್ಚಿದಾಗ ಬ್ಲೂ ಕಲರ್ ಲೇಯರ್ ಫಾರ್ಮ್ ಆಗಿರುತ್ತೆ. ಸೊ ದಟ್ ಈಸ್ ಅ ಕಂಪ್ಲೀಟ್ ಕಂಬಷನ್. ಬ್ಲೂ ಇಂಡಿಕೇಟ್ಸ್ ಅಲ್ಲಿ ಏನಾಗ್ತಾ ಇದೆ, ದಹನ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತಾ ಇದೆ, ಅಂದರೆ ಪೂರ್ಣಗೊಳ್ತಾ ಇದೆ ಕಂಬಷನ್. ದಟ್ ಈಸ್ ಔಟರ್ ಝೋನ್. ದೆನ್ ಮಿಡಲ್ ಝೋನ್, ಯೆಲ್ಲೋ ರೀಜನ್ ಇರುತ್ತೆ. ಮಿಡಲ್ ಝೋನ್ ಏನಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಸೊ ಯೆಲ್ಲೋ ಕಲರ್ ಇಂಡಿಕೇಟ್ಸ್ ಪಾರ್ಷಿಯಲ್ ಕಂಬಷನ್. ಯೆಲ್ಲೋ ಕಲರ್ ಏನಂತೆ, ದಹನ ಪ್ರಕ್ರಿಯೆ ಪೂರ್ತಿಯಾಗಿರಲ್ಲ, ಅರ್ಧವಾಗಿರುತ್ತೆ. ದ್ಯಾಟ್ ಈಸ್ ಪಾರ್ಷಿಯಲ್ ಕಂಬಷನ್. ಇನ್ನರ್ ಮೋಸ್ಟ್ ಝೋನ್ ಅಥವಾ ಒಳಗಡೆ ಇರುವಂತಹ ನೋಡಿದರೆ ನಿಮಗೇನಾಗುತ್ತೆ, ಬ್ಲ್ಯಾಕ್ ಕಲರ್ ಸಿಗುತ್ತೆ, ಬ್ಲ್ಯಾಕ್ ಕಲರ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅನ್ಬರ್ನ್ಡ್ ವ್ಯಾಕ್ಸ್ ವೆಪರ್ಸ್. ಅಂದರೆ ಅದು ವ್ಯಾಕ್ಸ್ ಅಥವಾ ಮೇಣ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಬರ್ನ್ ಆಗಿರಲ್ಲ. ಸೊ ದಟ್ ಈಸ್ ವೈ ಇಟ್ ಶೋಸ್ ಬ್ಲ್ಯಾಕ್. ಬ್ಲೂ, yellow, black. Blue indicates complete combustion, yellow indicates partial combustion, and innermost or black indicates incomplete or unburnt combustion, unburnt wax vapors. So this is regarding the candle flame. So ಕ್ಯಾಂಡಲ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನೀವು ಈ ಎಲ್ಲ ಲೇಯರ್ನ ನೋಡ್ಬೋದು. ನೋಡಿ ಆಮೇಲೆ ಈ ಪಾಠನ ಇನ್ನೊಂದು ಸಲ ಕೇಳಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಬೆಟರ್ ವೇ. ಸೊ here what happened? Structure of a flame. A flame has 3 zones. ಎಷ್ಟು ಝೋನ್ಸ್ ಇದೆ ಫ್ಲೇಮಿಗೆ? ಇಟ್ ಹ್ಯಾಸ್ 3 zones. The outermost thin transparent faint bluish, thin ಇರುತ್ತೆ, ತೆಳ್ಳಗಾಗಿರುತ್ತೆ, ಬ್ಲೂಯಿಶ್ ಇರುತ್ತೆ. ನಾನ್ ಲುಮಿನಸ್ ಅಂತಂದರೆ ನಾನ್ ಲುಮಿನಸ್ origin of complete combustion. Non luminous means what? It will not give much light or heat. The middle bright luminous zone of partial combustion. ಮಿಡಲ್ ಝೋನ್ ಏನಾಗಿರುತ್ತೆ, ಪಾರ್ಷಿಯಲ್ ಕಂಬಷನ್ ಇರುತ್ತೆ. ಆಮೇಲೆ ಅಲ್ಲಿ ಲುಮಿನಸ್ ಝೋನ್ ಮೀನ್ಸ್ ವಾಟ್? ಲುಮಿನಸ್ ಆಬ್ಜೆಕ್ಟ್ಸ್ ಮೀನ್ಸ್ ವಿಚ್ ಗಿವ್ಸ್ light are called as luminous object. Next we have innermost zone. ಅಲ್ಲಿ ಏನಿರುತ್ತೆ, ಅನ್ಬರ್ನ್ಟ್ ವ್ಯಾಕ್ಸ್ ವೆಪರ್ಸ್. ಅಂದರೆ ಮೇಣ ಏನಿರುತ್ತಲ್ಲ, ಅದು ಮೇಣ ಕಂಪ್ಲೀಟಾಗಿ ಬರ್ನ್ ಆಗಿರಲ್ಲ, ಅದರದ್ದು ಏನಂತ ಹವೆ, ವೆಪರ್ಸ್. ಓಕೆ, ಅದರದ್ದು ವೆಪರ್ಸ್ ಅಥವಾ ಆಮಿ ಏನಂತಾರೆ, ಸೊ ಅದು ಇರುತ್ತಲ್ಲ, ಸೊ ದ್ಯಾಟ್ ವಿಲ್ ಬಿ ಬ್ಲ್ಯಾಕ್ ಇನ್ ಕಲರ್. ಸೊ ದಟ್ ಈಸ್ ಅ ಕೋಲ್ಡೆಸ್ಟ್ ಡಾರ್ಕ್ ಝೋನ್ ವಿಚ್ ಕನ್ಸಿಸ್ಟ್ ಆಫ್ ಹಾಟ್ ವೆಪರ್ಸ್. ಅಲ್ಲೇನಿರುತ್ತೆ, ತುಂಬ ಬಿಸಿಯಾದಂಥ ವೆಪರ್ಸು ಇರುತ್ತೆ. That is a structure of a flame. Understood? So I hope the structure of a flame is clear now. Now we will come to the rain.
ಸೊ ದಟ್ ಈಸ್ ಆ್ಯಸಿಡ್ ರೇನ್ ಅಂತ ಹೇಳಿದ್ದಾರೆ ಇಲ್ಲಿ, ಹೌದಾ, ಆ್ಯಸಿಡ್ ರೇನ್ ಅಂತ ಹೇಳಿದ್ದಾರೆ. ಸೊ ಆ್ಯಸಿಡ್ ರೇನ್, ಮೊದಲು ರೇನ್ನ ನೋಡೋಣ. ರೇನ್ ಅಂದರೆ ಏನು? ರೇನ್ ಅಂದರೆ ಯಾವ್ಯಾವ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ? ಇಟ್ ರೇನ್ ಕಮ್ಸ್ ಬೈ ಅ ಪ್ರೊಸೆಸ್ ಕಾಲ್ಡ್ ಆ್ಯಸ್ ವಾಟರ್ ಸೈಕಲ್, ಅಥವಾ ನೀರಿನ ಚಕ್ರ. ಅದರ ಆಧಾರದ ಮೇಲೆ ಮಳೆ ಬರುತ್ತೆ ನಮಗೆ, ವಾಟರ್ ಸೈಕಲ್. ಸೊ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ವಾಟರ್ ಸೈಕಲ್? ದಟ್ ಈಸ್ evaporation. Okay, then condensation ಮೋಡ ಆಗುತ್ತೆ, then precipitation. These are the main steps in ವಾಟರ್ ಸೈಕಲ್. ಸೊ ವಾಟರ್ ಸೈಕಲಲ್ಲಿ ಏನಾಗುತ್ತೆ? ಇವಾಪರೇಷನ್, ಆಮಿ, ಕಂಡೆನ್ಸೇಷನ್ ಏನಾಗುತ್ತೆ? ಆಮಿ ಎಲ್ಲ ಸೇರಿ ಮೇಲ್ಗಡೆ ಹೋಗಿ ಮೋಡ ಆಗುತ್ತೆ, ಪ್ರಿಸಿಪಿಟೇಷನ್ ಮಳೆ ಬರುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ನಾರ್ಮಲ್ ರೇನ್. ಆ್ಯಸಿಡ್ ರೇನ್ ಅಂದರೆ ಏನು? ನೌ ಅ ಡೇಸ್ ಯು ಕ್ಯಾನ್ ಸಿ ದ್ಯಾಟ್ ದ ವೆಹಿಕಲ್ಸ್ ಆರ್ ಇನ್ಕ್ರೀಸಿಂಗ್ ಇನ್ daily, right? So what happens when the vehicles are increasing, the industries are increasing, factories are increasing, factory, industry, ಕಾರ್ಖಾನೆಗಳು, ಗಾಡಿಗಳು ಎಲ್ಲ ಏನಾಗುತ್ತೆ? ತುಂಬ ಜಾಸ್ತಿ ಆಗ್ತವೆ. ಅದರಿಂದ ಏನಾಗುತ್ತೆ? ಕಲುಷಿತ, ನಮ್ಮ ಗಾಳಿ ಏನಾಗುತ್ತೆ? ಕಲುಷಿತಗೊಳ್ಳುತ್ತದೆ. ಮೀನ್ಸ್ ದ ಏರ್ ವಿಲ್ ಗೆಟ್ ಪೊಲ್ಯೂಟೆಡ್ ಬೈ ದ ಗ್ಯಾಸಸ್, ಅನಿಲಗಳು, ದಟ್ ಈಸ್ ಬೈ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್. ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ನೀರಲ್ಲಿ ಕರಗುತ್ತವೆ. ಕರಗಿ ಅದೇನಾಗುತ್ತೆ? ಆವಿಯಾಗಿ, ಮೋಡವಾಗಿ, ಮಳೆ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾದಂತಹ ಅನಿಲಗಳು ರೇನ್ ವಾಟರ್ನಲ್ಲಿ ಕರಗಿದಾಗ, ಅಂದರೆ ಮಳೆ ನೀರಲ್ಲಿ ಕರಗಿದಾಗ, ಸೊ ಅವೇನಾಗುತ್ತೆ? ಸಲ್ಫ್ಯೂರಿಕ್ ಆ್ಯಸಿಡ್. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡಿ, ಸಲ್ಫರ್ ಡೈಆಕ್ಸೈಡ್ ಅಂದರೆ SO2 ಪ್ಲಸ್ ನೀರು ಅಂದರೆ H2O. ಸೊ ಇವೆರಡೂ ರಿಯಾಕ್ಟ್ ಆದಾಗ, ಇವೆರಡೂ ಮಿಕ್ಸ್ ಆದಾಗ ನಮಗೆ ಒಂದು ಆ್ಯಸಿಡ್ ಬರುತ್ತೆ, ದಟ್ ಈಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಬರುತ್ತೆ. ನೆಕ್ಸ್ಟ್ ನೈಟ್ರೋಜನ್ ಆಕ್ಸೈಡ್ ಆರ್ ನೈಟ್ರಿಕ್ ಆಕ್ಸೈಡ್ ಅಂತ ತಗೊಳ್ಳೋಣ. ಸೊ ದಟ್ ಈಸ್ NO2, ಓಕೆ, ಪ್ಲಸ್ ವಾಟರ್ H2O. ಸೊ ಇವೆರಡು ಮಿಕ್ಸ್ ಆದಾಗ ನಮಗೆ ನೈಟ್ರಿಕ್ ಆ್ಯಸಿಡ್ ಬರುತ್ತೆ. ಸೊ ನೀರಿನ ಜೊತೆ ಆ್ಯಸಿಡ್, ನೀರಿನ ಬದಲು ಆ್ಯಸಿಡ್ ಬಂದಾಗ, ಆ್ಯಸಿಡ್ ರೀತಿಯಂಥ ಮಳೆ ಬಂದಾಗ, ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಸಿಡ್ ರೇನ್. ಸೊ ವೆನ್ ದ ಪೊಲ್ಯೂಟೆಂಟ್ಸ್ ಲೈಕ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ಸ್ dissolve in rainwater, it forms an acid. Okay, the rain of that acid is called as acid rain. Understood? So this is regarding the acid rain. Next, calorific value. ಈಗ ಆ್ಯಸಿಡ್ ರೇನಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ತಾಜ್ ಮಹಲ್. ಸೊ ವೆನ್ ಯು ಸಿ ದ ತಾಜ್ ಮಹಲ್, ಬಿಫೋರ್ ತಾಜ್ ಮಹಲ್ ಈಸ್ ಮೇಡ್ ಅಪ್, ಆ್ಯಕ್ಚುಲಿ ತಾಜ್ ಮಹಲ್ ಈಸ್ ಮೇಡ್ ಅಪ್ ಆಫ್ ವೈಟ್ ಮಾರ್ಬಲಿಂದ ತಾಜ್ ಮಹಲ್ನ ಮಾಡಿದ್ದಾರೆ. ಸೊ ಅದು ಬಿಫೋರ್ ಇಟ್ ವಾಸ್ ಅ ವೆರಿ ಶೈನಿಂಗ್ ಸರ್ಫೇಸ್, ಬಟ್ ನಾವು ಡ್ಯೂ ಟು ಆ್ಯಸಿಡ್ ರೇನ್, ಅದೇನು ಗೋಪುರ ಇದೆಯಲ್ಲ, ಸೊ it is getting certain like this, it is there, no? So the dome, so that is getting black, that is due to the acid rain. Okay, next we have the term calorific value. So the amount of heat energy produced on complete combustion of 1 kg of a fuel is called as calorific value. It is expressed in a unit called kilojoule per kg. ಸೊ ಕಂಬಷನ್ ಅಂತಂದರೆ ದಹನ ಪ್ರಕ್ರಿಯೆ ಆದಾಗ ಹೀಟ್ ಆ್ಯಂಡ್ ಲೈಟ್ ಎರಡೂ ಹೊರಗಡೆ ಬರುತ್ತೆ ಅಂತ ಹೇಳಿದ್ದೀನಿ, ಹೌದಾ? ಸೊ ದ ಹೀಟ್ ಎನರ್ಜಿ, ದ ಅಮೌಂಟ್ ಆಫ್ ಹೀಟ್ ಎನರ್ಜಿ, ಎಷ್ಟು ಹೀಟ್ ಹೊರಗಡೆ ಬಂದಿದೆ, ಯಾವಾಗ ಕಂಪ್ಲೀಟ್ ದಹನ ಆದಾಗ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗಿದೆ, 1 kg ಪದಾರ್ಥ ಹೀಟಾಗಿ ಕಂಬಷನ್ ಅಥವಾ ದಹನವಾದಾಗ ಎಷ್ಟು ಹೀಟ್ ಎನರ್ಜಿ ಬಂದಿದೆ. ಸೊ ಅದಕ್ಕೆ ನಾವೇನಂತೀವಿ? ಆ ವ್ಯಾಲ್ಯೂಗೆ ನಾವೇನಂತೀವಿ? ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಅಂತೀವಿ. ಒಂದು ಯಾವುದಾದ್ರೂ ಪದಾರ್ಥ ದಹನ ಪ್ರಕ್ರಿಯೆಗೆ ಒಳಗಾದಾಗ, ಸೊ ಆ ಪದಾರ್ಥದ್ದು ಎಷ್ಟು ಇರಬೇಕು ವೇಟು? 1 kg. ಒಂದು ಯಾವುದಾದ್ರೂ ಪದಾರ್ಥ 1 kg ಆಫ್ ಫ್ಯೂಲ್ನ ತಗೊಂಡು ಬರ್ನ್ ಆದಾಗ ಅದೆಷ್ಟು ಹೀಟ್ ಪ್ರೊಡ್ಯೂಸ್ ಮಾಡುತ್ತೋ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಫ್ಯೂಯಲ್ ಅಂತಂದರೆ ಏನು? ಇಂಧನ. ಫ್ಯೂಯಲ್ ಕಂಬಷನ್ ಆಗೋಕ್ಕೆ ನಮಗೇನು ಬೇಕಾಗತ್ತೆ? ಇಂಧನ ಬೇಕಾಗತ್ತೆ, ಹೌದಾ? ಸೊ ದಟ್ ಈಸ್ ಅ ಕ್ಯಾಲೋರಿಫಿಕ್ ವ್ಯಾಲ್ಯೂ.
Then combustion, a chemical process in which a substance reacts with oxygen to give off heat is called combustion. ಸೊ ಕೆಮಿಕಲ್ ಪ್ರೊಸೆಸ್ ದಹನ ಪ್ರಕ್ರಿಯೆ ಅಂದ್ರೇನು? ಅದು ರಾಸಾಯನಿಕ ಕ್ರಿಯೆ ಇನ್ ವಿಚ್ ಅ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಸೊ ವಾಟ್ ಈಸ್ ಎಸೆನ್ಷಿಯಲ್? ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಟು ಗಿವ್ ಆಫ್ ಹೀಟ್ ಆ್ಯಂಡ್ ಲೈಟ್. ಸೊ ಕಂಬಷನ್ ಆಗಕ್ಕೆ ನಮಗೆ ಏನೇನು ಬೇಕಿಲ್ಲಿ? ಒಂದು ಫ್ಯೂಯಲ್ ಬೇಕು, ಹೌದಾ? ನೆಕ್ಸ್ಟ್ ವಿ ನೀಡ್ oxygen. Next, a combustible substance. Okay, so what all we need to combustion? ಒಂದು ದಹನ ಪ್ರಕ್ರಿಯೆ ಆಗುವಾಗ ನಮಗೆ ಇಂಧನ ಬೇಕು, ನಮಗೆ ಆಕ್ಸಿಜನ್ ಬೇಕು, ಮತ್ತು ಕಂಬಸ್ಟಿಬಲ್ ದಹನವಾಗುವಂತಹ ಪದಾರ್ಥ ಬೇಕಾಗತ್ತೆ. ಸೊ ದಟ್ ಈಸ್ ಕಂಬಷನ್. Okay, next we have deforestation. Deforestation means what? It is the process of cutting trees on a large scale. ಸೊ ಫಾರೆಸ್ಟ್ರೇಷನಲ್ಲಿ ನಮಗೇನಿದೆ? 3 ಟೈಪ್ಸ್ ಇದೆ. ಒಂದು ರೀಫಾರೆಸ್ಟ್ರೇಷನ್, ಇನ್ನೊಂದು ಡಿಫಾರೆಸ್ಟ್ರೇಷನ್, ಇನ್ನೊಂದು ಅಫಾರೆಸ್ಟ್ರೇಷನ್. ಅಫಾರೆಸ್ಟ್ರೇಷನ್ ಅಂದರೆ ಮರಗಳನ್ನ ಕಡಿಯಲೇಬಾರ್ದು, ಅಂದರೆ ಫಾರೆಸ್ಟನ್ನ ಹೇಗಿರುತ್ತೋ ಹಾಗೆ ಬಿಡಬೇಕು. ದಟ್ ಈಸ್ ಅಫಾರೆಸ್ಟ್ರೇಷನ್. ಡಿಫಾರೆಸ್ಟ್ರೇಷನ್ ಮೀನ್ಸ್ ಕಟ್ಟಿಂಗ್ ಆಫ್ ದ ಟ್ರೀಸ್. ಕಟ್ಟಿಂಗ್ ಆಫ್ ದ ಟ್ರೀಸ್, ತುಂಬ ಮರಗಳನ್ನ ಕಡಿಯುವುದಕ್ಕೆ ಡಿಫಾರೆಸ್ಟ್ರೇಷನ್ ಅಂತೀವಿ. ರೀಫಾರೆಸ್ಟ್ರೇಷನ್ ಅಂದ್ರೇನು? ಯಾವುದಾದರೂ ಫಾರೆಸ್ಟಿರಲ್ಲಿರುವಂಥ ಜಾಗವನ್ನು, ಯಾವುದಾದ್ರೂ ಕಾಡನ್ನು ಕಂಪ್ಲೀಟ್ಲಿ ನಿರ್ನಾಮ ಮಾಡಿದಾಗ, ವೆನ್ ಯು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದ ಫಾರೆಸ್ಟ್, ಅಗೇನ್ ಇನ್ ದ್ಯಾಟ್ ಪ್ಲೇಸ್ ಯು ಆರ್ ಗೋಯಿಂಗ್ ದ ಫಾರೆಸ್ಟ್, ಅದೇ ಜಾಗದಲ್ಲಿ ಮತ್ತು ನೀವು ಕಾಡನ್ನು ನಿರ್ಮಾಣ ಮಾಡ್ತಿದ್ದಾಗ, ಸೊ ಅದಕ್ಕೆ ನಾವೇನಂತೀವಿ? ರೀಫಾರೆಸ್ಟ್ರೇಷನ್ ಅಂತ ಅಂತೀವಿ. ಅಂಡರ್ಸ್ಟುಡ್? ಸೊ nowadays we have to practice reforestation. We already destroyed many forests, many trees you already cut many trees now. So many forests have been destroyed by us, right? So what we have to do now? We have to reforestation. We have to do reforestation means ಫಾರೆಸ್ಟ್ ಇರೋ ಜಾಗದಲ್ಲೇ, ಫಾರೆಸ್ಟ್ ಇಲ್ಲ, ಕಾಡುಗಳನ್ನ ನಿರ್ನಾಮ ಮಾಡಿದ್ದೀವಿ. ಸೊ ಅದೇ ಜಾಗದಲ್ಲಿ ನಾವೇನು ಮಾಡಬೇಕು? ಈಗ ಗಿಡಗಳನ್ನ ನೆಡಬೇಕು. ದಟ್ ಈಸ್ ರೀಫಾರೆಸ್ಟ್ರೇಷನ್. ದೆನ್ ವಿ ಹ್ಯಾವ್ 3 ಟೈಪ್ಸ್ ಆಫ್ ಕಂಬಷನ್. ಐ ಸೆಡ್ RSE. ಸೊ ಹೇಗೆ ನೆನಪಲ್ಲಿ ಇಟ್ಕೋಬೇಕು? ಟೈಪ್ಸ್ ಆಫ್ ಕಂಬಷನ್ RSE. ಆರ್ ಅಂದರೆ ರ್ಯಾಪಿಡ್ ಕಂಬಷನ್, ಎಸ್ ಅಂದರೆ ಸ್ಪಾಂಟೇನಿಯಸ್ ಕಂಬಷನ್, ಇ ಅಂದರೆ ಎಕ್ಸ್ಪ್ಲೋಷನ್. RSE ಆರ್ RES ಅಂತ ನೆನಪಿಟ್ಕೋರಿ. ರೆಸ್. ಓಕೆ, ರ್ಯಾಪಿಡ್, ಇ ಎಕ್ಸ್ಪ್ಲೋಷನ್, ಎಸ್ ಸ್ಪಾಂಟೇನಿಯಸ್. Okay, then explosion, the process of combustion in which a large number of gases are involved in the production of tremendous amount of heat, light and sound. So explosion is a type of combustion where large amount of heat is released along with the light and sound. The flame is produced when the combustible substances vaporizes during this burning. ಫ್ಲೇಮ್ ಹೇಗೆ ಬರುತ್ತೆ? ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್, ಯಾವುದೇ ಆದಂಥ ಒಂದು ಪದಾರ್ಥ ಕಂಬಷನ್ ಆದಾಗ, ದಹನವಾದಾಗ ವೆಪರೈಸಸ್, ಆ ವೆಪರ್ಸ್ ಏನಾಗುತ್ತೆ? ದ ಗ್ಯಾಸಸ್ ವಿಲ್ ವೆಪರೈಸ್. ಸೊ ಡ್ಯೂರಿಂಗ್ ಬರ್ನಿಂಗ್, ಸೊ ದ್ಯಾಟ್ ಕಾಸಸ್ ಅ ಫ್ಲೇಮ್. Fire extinguisher. So whenever you go to the hotels, whenever you go to cinema halls, whenever you go to any market, malls or anything, so you can see a fire extinguisher, a red color bottle like this, okay, which looks like a spray, iron red color bottle. So that is nothing but the fire extinguisher. So why for what it is used? The fire extinguisher is used to control the fire, okay, is to cut off the supply of air to bring down the temperature of the fuel or both. So what the fire extinguishers will do is they cut off the air supply, to the ಏನದು ಬರ್ನಿಂಗ್, ಅಥವಾ ಈಗ ಏರ್ ಸಪ್ಲೈ ಏನಾದ ಕಡಿಮೆ ಅಥವಾ ಕಟ್ ಆದಾಗ ಏನಾಗುತ್ತೆ? ಕಂಬಷನ್ ಏನಾಗುತ್ತೆ? ನಿಲ್ತದೆ. ಬರ್ನಿಂಗ್ ಆಗೋದು ಏನಾಗುತ್ತೆ? ನಿಲ್ಲತ್ತೆ. ಸೊ ದಟ್ ಈಸ್ ವೈ ವಿ ವಿಲ್ ಯೂಸ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ತುಂಬ ಇರ್ತದೆ. ದಟ್ ಈಸ್ ವಿ ಹ್ಯಾವ್ ವಾಟರ್ ಫೈರ್ ಎಕ್ಸ್ಟಿಂಗ್ವಿಷರ್, we have acid fire extinguisher, we have
carbon dioxide fire extinguisher. Okay, water and carbon dioxide fire extinguisher. ಅಂಡರ್ಸ್ಟುಡ್. ಸೊ ಫಾರ್ ಎಕ್ಸಾಂಪಲ್, ಈಗೆಲ್ಲಾದರೂ ಬೆಂಕಿ ಹತ್ಕೊಂಡಿದ್ರೆ, ಬೆಂಕಿ ಪೆಟ್ರೋಲಿಂದ ಹತ್ಕೊಂಡಿದ್ರೆ, ಅಥವಾ ಬೆಂಕಿ ಏನಾದರೂ ಪೆಟ್ರೋಲಿಂದ ಹತ್ಕೊಂಡಿದ್ರೆ, ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಿಂದ ಹತ್ಕೊಂಡಿದ್ರೆ, ಎಲೆಕ್ಟ್ರಿಕಲ್ ಶಾಕಿಂದ ಬೆಂಕಿ ಹತ್ಕೊಂಡಿದ್ರೆ, ವಿ ಶುಡ್ ನಾಟ್ ಯೂಸ್ ವಾಟರ್. ವಿ ಶುಡ್ ನಾಟ್ ಯೂಸ್ ವಾಟರ್ for extinguishing the fire which is caused by the current, electrical shock or electrical current, or by the petrol or diesel. Why? Because water is a good conductor of electricity. ವಾಟರ್ ಏನು ಮಾಡುತ್ತೆ, ಕರೆಂಟನ್ನು ಜಕ್ಕೊಳ್ಳುತ್ತೆ. ಇನ್ನು ಅದನ್ನು ಕರೆಂಟ್ ಅಂದರೆ ತುಂಬ ಇಷ್ಟ ವಾಟರ್ಗೆ. ಸೊ ನೀವು ಕರೆಂಟಿಂದ ಬೆಂಕಿ ಹತ್ತಾಗ ಮತ್ತೆ ನೀರನ್ನು ಹಾಕಿದರೆ ಬೆಂಕಿ ಏನಾಗುತ್ತೆ, ಹೆಚ್ಚಾಗತ್ತೆ, ಕಡಿಮೆ ಆಗಲ್ಲ. ಹೌದಾ? ನೆಕ್ಸ್ಟ್, ಪೆಟ್ರೋಲ್ ಹಾಕಿದಾಗ ಏನಾಗುತ್ತೆ, ಪೆಟ್ರೋಲ್ ಏನಾಗುತ್ತೆ, ಪೆಟ್ರೋಲ್ ಮೇಲ್ಗಡೆ ಬಂದುಬಿಡತ್ತೆ, ಪೆಟ್ರೋಲ್ ಡಾಟ್ಸ್ ಮೇಲ್ಗಡೆ ಬರುತ್ತೆ, ವಾಟರ್ ಕೆಳಗಡೆ ಹೋಗಿಬಿಡತ್ತೆ. ಸೊ ಪೆಟ್ರೋಲ್ ಏನಾಗುತ್ತೆ, ಪೆಟ್ರೋಲ್ ನೀರಲ್ಲಿ ಕರಗಲ್ಲ. ಹೌದಾ? ಸೊ ಏನಾಗುತ್ತೆ, ಮತ್ತೆ ಇನ್ನೂ ಬೆಂಕಿ ಜಾಸ್ತಿ ಆಗತ್ತೆ. ಸೊ ದಟ್ ಈಸ್ ವೈ ವಿ ಶುಡ್ ನಾಟ್ ಯೂಸ್ ವಾಟರ್ ಸಡನ್ಲಿ ಟು ಎಕ್ಸ್ಟಿಂಗ್ವಿಷ್ ದ ಫೈರ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಆರ್ ಪೆಟ್ರೋಲ್. ಸೊ ನಿಮ್ಮ ಮನೆ ಕಡೆ ಅಥವಾ ಹೀಗಾಗೋದು ಬೇಡ. ಆದಾಗ ಸಡನ್ನಾಗಿ ವಾಟರ್ನ ಯೂಸ್ ಮಾಡಬೇಡಿ. A fuel is a substance which may be burned to produce considerable heat without the formation of undesirable product. A fuel is a substance. Indhana. Fuel is a substance which may be burnt. ವಿಚ್ ಈಸ್ ಬರ್ನ್ಡ್, ಅಥವಾ ಅದನ್ನು ಏನು ಮಾಡ್ತೀವಿ, ಸುಡ್ತೀವಿ. ಟು ಪ್ರೊಡ್ಯೂಸ್ ಕನ್ಸಿಡರೇಬಲ್ ಹೀಟ್, ಇಷ್ಟು ಹೀಟ್ ಪ್ರೊಡ್ಯೂಸ್ ಮಾಡಿ ದೆನ್ ಏನಾಗುತ್ತೆ, ವಿದೌಟ್ ದ ಫಾರ್ಮೇಷನ್ ಆಫ್ ಅನ್ವಾಂಟೆಡ್, ಬೇಡವಾದಂತಹ ಸಬ್ಸ್ಟೆನ್ಸನ್ನು ಅದೇನದು ಫಾರ್ಮ್ ಮಾಡಲ್ಲ. ದಟ್ ಈಸ್ ಅ ಫ್ಯೂಯಲ್. Understood? So fuel efficiency is expressed in terms of calorific value, which is the fuel efficiency. Calorific value high ittantandre fuel efficiency will be good anta antare. ನೆಕ್ಸ್ಟ್, ಐಡಿಯಲ್ ಫ್ಯೂಯಲ್. ಗ್ಲೋಬಲ್ ವಾರ್ಮಿಂಗ್ ಹೇಳ್ತೀನಿ. ಐಡಿಯಲ್ ಫ್ಯೂಯಲ್ ಅಥವಾ ಏನದು ದ ಫ್ಯೂಯಲ್ ವಿಚ್ ಫುಲ್ಫಿಲ್ಸ್ ಆಲ್ ದ ರಿಕ್ವೈರ್ಮೆಂಟ್. ಅಂದರೆ ಎಂಥ ಇಂಧನ ಇರಬೇಕದು, ಇಂಧನ ಚೀಪ್ ಆಗಿರಬೇಕು. ದೆನ್ ಇಟ್ ಶುಡ್ ಬಿ ರೆಡಿಲಿ ಅವೈಲೇಬಲ್. ಓಕೆ, ದೆನ್ ಇಟ್ ಶುಡ್ ಬಿ ಇಟ್ಸ್ calorific value should be high. Means what happens, ಸಣ್ಣ ಪ್ರಮಾಣದಲ್ಲಿ ಅದೇ ನಮಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಐಡಿಯಲ್ ಫ್ಯೂಯಲ್. ಅಂಡರ್ಸ್ಟುಡ್? ದೆನ್ ವಿ ಹ್ಯಾವ್ ಗ್ಲೋಬಲ್ ವಾರ್ಮಿಂಗ್. ಫಾರೆಸ್ಟ್ ಫೈರ್ ಅಂತ ಹೇಳಿವಿ, ದಟ್ ಈಸ್ ಸ್ಪಾಂಟೇನಿಯಸ್ ಕಂಬಷನ್. ಹೌದಾ? ಸ್ಪಾಂಟೇನಿಯಸ್ ಕಂಬಷನ್ ಏನಾಗುತ್ತೆ, ಸಡನ್ನಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಸೊ ದಟ್ ಈಸ್ ಅ ಫಾರೆಸ್ಟ್ ಫೈರ್. ಹೌದಾ? ಸೊ ವೈ ಇಟ್ ಹ್ಯಾಪನ್ಸ್? That is ಭೂಮಿಯ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್. It is the rise in temperature of atmosphere of earth due to combustion of fuels. Combustion, ದಹನ ಪ್ರಕ್ರಿಯೆ ಆದಾಗ ಏನಾಗುತ್ತೆ, ಕಂಬಷನ್ ಆಫ್ ದ ಫ್ಯೂಯಲ್ಸ್ ಆಗುತ್ತೆ. ಅದು ಕಂಬಷನ್ ಆಫ್ ದ ಫ್ಯೂಯಲ್, ಇಂಧನ ಕಂಬಷನ್ ಆಗುತ್ತೆ. ಆ್ಯಂಡ್ ವಾಟ್ ಹ್ಯಾಪನ್ಸ್, ಡ್ಯೂ ಟು ದ್ಯಾಟ್ ಮೆನಿ ಗ್ಯಾಸಸ್ ಆರ್ ರಿಲೀಸ್ಡ್ ಇನ್ ದ ಅಟ್ಮಾಸ್ಫಿಯರ್ which rises the temperature of the earth. So what happens here we will consider this as a earth, and this layer is a atmosphere. Houda? So what happens here, the gases will be released. Okay, and nowadays carbon dioxide is increasing, carbon monoxide is increasing in the atmosphere. ಇಂಗಾಲದ ಡೈಆಕ್ಸೈಡ್ ಇದೆಲ್ಲ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಇದು ಇನ್ಕ್ರೀಸ್ ಆದಾಗ ಇದೇನು ಮಾಡುತ್ತೆ, ಒಂದು ಲೇಯರ್ನ ಫಾರ್ಮ್ ಮಾಡುತ್ತೆ. ಹೌದಾ? ಸೊ ಸೂರ್ಯನಿಂದ ಬಂದಂಥ ಹೀಟ್, ದ ಹೀಟ್ ವಿ ವಿಲ್ ಗೆಟ್ ಫ್ರಮ್ ದ ಸನ್, ಸೊ ಇಟ್ ವಿಲ್ ಎಂಟರ್ ಆರ್ ಇಟ್ ವಿಲ್ ರೀಚ್ ದ ಅರ್ತ್. ಅದೇನಾಗುತ್ತೆ, ಭೂಮಿನ ರೀಚ್ ಆಗುತ್ತೆ. ಭೂಮಿನ ರೀಚ್ ಆದಾಗ it will reflect from the earth. Again the radiations will get reflected from the earth. But due to these gases, due to the carbon dioxide and carbon monoxide which forms the layer, ಅದೇನಾಗುತ್ತೆ, ಮುಂದೆ ಆ ಹೀಟ್ ರೇಡಿಯೇಷನ್ಸನ್ನು ಪೂರಾ ಅಟ್ಮಾಸ್ಫಿಯರಿಗೆ ಹೋಗೋಕ್ಕೆ ಬಿಡಲ್ಲ. ಇವೇನು ಮಾಡ್ತವೆ,
ಮತ್ತು ಅದನ್ನು ವಾಪಸ್ ಬರೋ ಹಾಗೆ ಮಾಡ್ತವೆ. See here, sun, okay, and earth. Okay, now we are getting the sun rays. Okay, so this is the earth. Okay, then so what happens, what is increasing in on earth? Carbon dioxide and carbon monoxide, so they formed a layer. ಹೌದಾ? So sun rays usually come and they will reflect back. They will reflect back. This is a normal process. ಹೌದಾ? Again they will reflect back to the atmosphere. But due to the carbon dioxide, whatever they are going up, again they are ಕಮ್ಮಿಂಗ್ ಬ್ಯಾಕ್. ದ ಹೀಟ್ ರೇಡಿಯೇಷನ್ಸ್ ಅಥವಾ ಹೀಟ್ ಆಗುವಂಥ ರೇಸ್ ಅದೇನು ವಾಪಸ್ ಹೋಗ್ತಾ ಇದ್ವು ಅದೇನಾಗುತ್ತೆ ಮತ್ತೇನಾಗ್ತದೆ ವಾಪಸ್ ಬರ್ತಾ ಇದೆ. ವಾಪಸ್ ಬಂದು ಇಟ್ ಈಸ್ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್ ಆಫ್ ದ ಅರ್ತ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಗ್ಲೋಬಲ್ ವಾರ್ಮಿಂಗ್. ಅಂಡರ್ಸ್ಟುಡ್? ಸೊ ಏನಾಗುತ್ತೆ, ಲೆಟ್ ಮೀ ಕ್ಲಿಯರ್ ಯು. ಸನ್ನಿಂದ ಸನ್ ರೇಸ್ ಬರ್ತವೆ. ಸನ್ ರೇಸ್ ಏನಿರುತ್ತೆ, ಬೆಳಕನ್ನು ಕೊಡುತ್ತೆ, ಶಾಖವನ್ನು ಕೊಡುತ್ತೆ. ಸೊ ಆ ಶಾಖದ ಕಿರಣಗಳು ಅರ್ತ್ ಮೇಲೆ ಅಥವಾ ಭೂಮಿಯ ಮೇಲೆ ಬಿದ್ದು ಮತ್ತೇನಾಗುತ್ತೆ, ಪ್ರತಿಬಿಂಬನ ಆಗುತ್ತೆ. ಅಂದರೆ ಪ್ರತಿಬಿಂಬ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ವಾಪಸ್ ಹೋಗಬೇಕು, ಅವು ವಾಪಸ್ ಹೋಗಿ ಅಟ್ಮಾಸ್ಫಿಯರಲ್ಲಿ ರಿಲೀಸ್ ಆಗಬೇಕು. ಆದರೆ ಅಟ್ಮಾಸ್ಫಿಯರಲ್ಲಿ ಅಥವಾ ನಮ್ಮ ವಾತಾವರಣದಲ್ಲಿ ಏನಾಗಿದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿಯಾಗಿ ಒಂಥರ ಲೇಯರ್ ಫಾರ್ಮ್ ಮಾಡಿದ್ದಾವೆ. ಸೊ ಆ ಲೇಯರಿಂದ ಏನಾಗುತ್ತೆ, ಈ ಶಾಖದ ಕಿರಣಗಳು ನಮಗೆ ಸೂರ್ಯನಿಂದ ಏನು ದೊರಕಿರ್ತಾವೋ ಅವು ವಾಪಸ್ ವಾತಾವರಣಕ್ಕೆ ಪೂರ ಹೋಗ್ತಾ ಇಲ್ಲ. ಅವನ್ನ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಲೇಯರ್ ತಡೆ ಹಿಡಿದು ವಾಪಸ್ ಮತ್ತೆ ಭೂಮಿಗೆ ಕಳಿಸ್ತಾ ಇವೆ. ಆ ಶಾಖದ ಕಿರಣಗಳು ಮತ್ತೆ ವಾಪಸ್ ಭೂಮಿಗೆ ಬಂದಾಗ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಗ್ಲೋಬಲ್ ವಾರ್ಮಿಂಗ್. ಮತ್ತು ಈ ಎಫೆಕ್ಟಿಗೆ ಏನಂತೀವಿ, ಈ ಲೇಯರ್ ಎಫೆಕ್ಟಿಗೆ ಏನಂತೀವಿ ನಾವು, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಅಂತೀವಿ. Understood? So this is regarding the cause for the global warming. What is the cause for the global warming? That is greenhouse effect. Okay, so greenhouse effect. For this we have to minimize CFC, chlorofluorocarbons ಅನ್ನು ಫ್ರಿಡ್ಜ್ ಯೂಸ್ ಮಾಡೋದನ್ನು, AC ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. Understood? So for that we have to reduce certain uses so that it saves our nature and save our earth. Understood? Next, ignition temperature, the lowest temperature at which a substance catches the fire. I gave you an example of corn and the iron. So corn will catches the fire soon, iron will catches the fire or it starts burning late because its ignition temperature is high. Corn ignition temperature is low. So what is ignition temperature? The lowest temperature at which the substance catches fire is called as ignition temperature. Understood? Inflammable, that is the substance which have very low ignition, ಸಡನ್ ಆಗಿ ಬರ್ನ್ ಆಗ್ತಾವೋ, ಬೇಗ ಬರ್ನ್ ಆಗ್ತಾವೋ. ಸೊ ಅಂಥ ಸಬ್ಸ್ಟೆನ್ಸಿಗೆ ನಾವೇನಂತೀವಿ, ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂತೀವಿ. ಯಾವುದು ಬೇಗ ಬರ್ನ್ ಆಗಲ್ಲೋ, ಬೇಗ ಬೆಂಕಿಯನ್ನು ಹತ್ಕೊಳ್ಳಲ್ವೋ, ಸೊ those substances are called non-flammable. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ಫ್ಲೇಮೇಬಲ್ ಮತ್ತು ಫ್ಲೇಮೇಬಲ್ ಎರಡೂ ಸೇಮು. ಇನ್ ಆ್ಯಂಡ್ ಫ್ಲೇಮೇಬಲ್ ಆರ್ ಸೇಮ್. ಇನ್ಫ್ಲೇಮೇಬಲ್ ಆ್ಯಂಡ್ ನಾನ್ ಅಂದರೆ ಅಪೋಸಿಟ್. ಇನ್ಫ್ಲೇಮೇಬಲ್, ಫ್ಲೇಮೇಬಲ್, those are same. The substances which have very low ignition temperature and can easily catch fire are called as inflammable substances. Understood? So what all we covered in this today's topic? Combustion, types of combustion, rapid spontaneous explosion. Then we learned combustible substances, the substances which undergoes combustion. Okay, then we learned combustion definition.
chemical process, it gives out heat and light. Then we learned three types of combustion: rapid, explosion and spontaneous combustion. Then we learned fuel, ideal fuel, inflammable substances. Then we learned flame, structure of the flame. Understood? So practice well. Have a nice day.